ಬಿಜೆಪಿ ಮುಖಂಡ ಪ್ರಶಾಂತ್ ಸಂಭರ್ಗಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಶಾಂತ್ ಸಂಭರ್ಗಿ ವಿರುದ್ಧ ಎಫ್ಐಆರ್, ಬಿಜೆಪಿ ಮುಖಂಡನ ವಿರುದ್ಧ ನಟ ಪ್ರಕಾಶ್ ರೈರಿಂದ ದೂರು ದಾಖಲಾಗಿದೆ. ಒದ್ದು ಒಳಗಾಕಿ ಎಂದು ಪ್ರಕಾಶ್ ರಾಜ್ ಆಕ್ರೋಶ, ಬೇರೆ ಯುವಕರಿಗೂ ಪಾಠ ಆಗಬೇಕು ಎಂದ ಪ್ರಕಾಶ್ ರಾಜ್. ಬಿಜೆಪಿ ಮುಖಂಡ ಖಟ್ಟರ್ ಬಲಪಂಥೀಯವಾದಿಯಾಗಿದ್ದ ಪ್ರಶಾಂತ್ ಸಂಭರ್ಗಿ ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ರು. ಈ ಹಿಂದೆ ಪ್ರಶಾಂತ್ ಸಂಭರ್ಗಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಂಚಭಾಷಾ ನಟ ಎಡಪಂಥೀಯವಾದಿ ಪ್ರಕಾಶ್ ರಾಜ್ರಿಂದ ದೂರು ದಾಖಲಾಗಿರುವಂತಹ. ಹಾಗಾದ್ರೆ ಬಿಜೆಪಿ ಮುಖಂಡನಿಗೆ ಮತ್ತೆ ಸಂಕಷ್ಟ ಎದುರಾಯಿತಾ? ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ನೋಟಿಸ್ ಕೊಡುವಂತಹ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಪ್ರಶಾಂತ್ ಸಂಭರ್ಗಿಗೆ ಈಗ ಬಂಧನದ ಭೀತಿ ಎದುರಾಗಿರುವಂತಹದ್ದು. ಯಾವ ಕ್ಷಣ ಬೇಕಾದರೂ ಬಂಧನ ಆಗೋ ಸಾಧ್ಯತೆಗಳಿದ್ದಾವೆ. ಬಿಜೆಪಿ ಮುಖಂಡನ ವಿರುದ್ಧ ನಟ ಪ್ರಕಾಶ್ ರೈ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಒದ್ದು ಒಳಗಾಕಿ ಎಂದ ಪ್ರಕಾಶ್ ರಾಜ್. ಹಾಗಾದರೆ ಯಾವ ಕಾರಣಕ್ಕೆ ದೂರು? ಬಿಜೆಪಿ ಮುಖಂಡರ ವಿರುದ್ಧ ನಟ ಪ್ರಕಾಶ್ ರೈ ದೂರು ಕೊಟ್ಟಿರುವಂತಹದ್ದು. ಪಂಚಭಾಷಾ ನಟ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರಿಗೆ ದೂರು ನೀಡಿರುವಂತಹ ಪ್ರಕಾಶ್ ರಾಜ್, ಒದ್ದು ಒಳಗಾಕಿ ಎಂದ ಪ್ರಕಾಶ್ ರಾಜ್, ಬೇರೆ ಯುವಕರಿಗೂ ಕೂಡ ಪಾಠ ಆಗಬೇಕು ಎಂದ ಪ್ರಕಾಶ್ ರಾಜ್ ಈ ಹಿಂದೆ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರು ಎನ್ನುವಂತಹ ಫೋಟೋಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ಅದನ್ನು ಒಂದಷ್ಟು ರೈಟ್ ವಿಂಗ್ಗಳು ಫೋಟೋ ಹಂಚಿಕೊಂಡಿದ್ರು. ಸದಾ ಹಿಂದುತ್ವದ ಆಚರಣೆಗಳ ವಿರುದ್ಧ ಮಾತನಾಡುವ, ಹಿಂದುತ್ವಗಳ ಪದ್ಧತಿಯ ಬಗ್ಗೆ ಟೀಕೆ ಮಾಡುವ ಪ್ರಕಾಶ್ ರಾಜ್ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ದಾರೆ ಅಂಥೇಳಿ ಪೋಸ್ಟ್ ಮಾಡುವುದರ ಮುಖೇನ ಅವರವರ ವಿಕೃತತೆಯನ್ನು ಹಂಚಿಕೊಂಡಿದ್ರು. ಆ ಫೋಟೋದ ಸತ್ಯಾಸತ್ಯತೆಯ ಬಗ್ಗೆ ತಿಳಿದುಕೊಳ್ಳದೆ, ನೋಡಿ, ಒಬ್ಬರ ಅನುಮತಿ ಇಲ್ಲದೆ ಅವರ ಫೋಟೋವನ್ನು ಬಳಸುವುದು ಅಕ್ಷಮ್ಯ ಅಪರಾಧ. ಒಬ್ಬರ ಅನುಮತಿ ಇಲ್ಲದೆ ಅವರ ವಿಡಿಯೋಗಳನ್ನು ಬಳಸಿಕೊಳ್ಳುವುದು ಕೂಡ BNS ಆ್ಯಕ್ಟ್ ಪ್ರಕಾರ ಅಕ್ಷಮ್ಯ ಅಪರಾಧ. ಭಾರತೀಯ ನ್ಯಾಯ ಸಂಹಿತೆ ಅದರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಒದ್ದು ಒಳಗಾಗ್ತಾರೆ ಪೊಲೀಸರು. ಮಿಸ್ಗೈಡ್ ಮಾಡುವಂತಹದ್ದು ಸೊಸೈಟಿಯನ್ನು. ಒಬ್ಬರು ಮಾಡದೇ ಇರತಕ್ಕಂತಹ ಒಂದು ವಿಚಾರವನ್ನು ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡುವ ಪ್ರಯತ್ನ ಎನ್ನುವ ಪ್ರಕರಣ ದಾಖಲಾಗುತ್ತೆ. ಪ್ರಕಾಶ್ ರೈ ಅವರ ಫೋಟೋವನ್ನು ಬಳಸಿಕೊಳ್ಳಬೇಕಾದರೆ ಅವರ ಅನುಮತಿಯನ್ನು ಪಡಿಬೇಕು. ಪಾಸಿಟಿವ್ ಆದಂಥ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಫೋಟೋವನ್ನು ಬಳಸ್ಕೋಬಹುದು. ಆದರೆ ಒಬ್ಬರ ವಿಚಾರದಲ್ಲಿ, ಕೇಸಾಗದ ಒಂದು ವಿಚಾರದಲ್ಲಿ ಅವರ ಬಗ್ಗೆ ನಕಾರಾತ್ಮಕವಾಗಿ ನೀವು ವಿಮರ್ಶೆ ಮಾಡೋದಾದರೆ ಅದು ಕೆಲವೊಮ್ಮೆ ಅವರ ಸ್ವಾಭಿಮಾನಕ್ಕೂ ಧಕ್ಕೆ ಉಂಟಾಗುತ್ತೆ. ಅವರ ಚಾರಿತ್ರ್ಯ ಹರಣ ಆಗುವಂತಹ ಸಾಧ್ಯತೆಗಳಿದೆ. ಅವರ ಮಾನ ನಷ್ಟ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವರ ಫೋಟೋ ಹಂಚಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕಾಶ್ ರಾಜ್ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ಯಾವ ಕಾರಣ ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ? ಹಾಗಾದರೆ ಪ್ರಶಾಂತ್ ಸಂಭರ್ಗಿ ಬಂಧನದ ಭೀತಿ ಎದುರಿಸ್ತಾ ಇದ್ದಾರಾ? ಪ್ರಶಾಂತ್ ಸಂಭರ್ಗಿಯ ವಿರುದ್ಧ ಈಗಾಗಲೇ ಪೊಲೀಸ್ ಕೇಸ್ ಫೈಲ್ ಆಗಿದೆ. ಸೊ ಹಾಗಾದರೆ ಮತ್ತೆ ಪ್ರಶಾಂತ್ ಸಂಭರ್ಗಿಗೆ ಬಂಧನದ ಭೀತಿ ಎದುರಾಗುತ್ತಾ? ಬಿಜೆಪಿ ಮುಖಂಡನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಟ ಪ್ರಕಾಶ್ ರಾಜ್ ಎಫ್ಐಆರ್ ದಾಖಲಿಸಿದ್ದಾರೆ. ನಕಲಿ ಫೋಟೋ ಹಾಕಿ ತೀರ್ಥ ಸ್ನಾನ ಮಾಡಿದ್ದಾರೆ ಎಂದು ಪೋಸ್ಟ್. AI ತಂತ್ರಜ್ಞಾನ ಬಳಸಿ ಫೋಟೋ ದುರುಪಯೋಗ ಪಡಿಸಿಕೊಂಡ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀಪುರಂ ಠಾಣೆಯಲ್ಲಿ
ಎಫ್ಐಆರ್ ದಾಖಲಿಸಿದ ಪ್ರಕಾಶ್ ರಾಜ್. ಅನುಮತಿ ಇಲ್ಲದೆ ಫೋಟೋ ಬಳಸುವುದು ಅಕ್ಷಮ್ಯ ಅಪರಾಧ. ಆ ಕೇಸ್ನಡಿ ಈಗ ಪ್ರಕರಣ ದಾಖಲಾಗಿದೆ. ಒದ್ದು ಒಳಗಾಕಿ ಎಂದು ಪ್ರಕಾಶ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಚಾರಿತ್ರ್ಯ ಹರಣ ಮಾಡುವ ಪ್ರಯತ್ನ ಸಹಿಸೋದಿಲ್ಲ ಎಂದ ಪ್ರಕಾಶ್ ರಾಜ್. ನಕಲಿ ಫೋಟೋ ಹಾಕಿ ತೀರ್ಥ ಸ್ನಾನ ಮಾಡಿದ್ದಾರೆ ಎಂದು ಪೋಸ್ಟ್ ಹಾಕಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ನಟ, ಪಂಚಭಾಷಾ ನಟ ಪ್ರಕಾಶ್ ರಾಜ್ ಬಿಜೆಪಿ ಮತ್ತು ರೈಟ್ ವಿಂಗ್ನಲ್ಲಿ ಸಕ್ರಿಯನಾಗಿದ್ದಂತಹ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಭರ್ಗೆ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಲಕ್ಷ್ಮೀಪುರಂ ಠಾಣೆಯಲ್ಲಿ ನಟ ಪ್ರಕಾಶ್ ರಾಜ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ.